ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಆಗಸ್ಟ್ ತಿಂಗಳ ಮಿಥುನ ರಾಶಿಯವರು ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ, ಈ ಮಿಥುನ ರಾಶಿಯಲ್ಲೇ ಆಗಸ್ಟ್ 2ರಿಂದ ವೃಷಭ ರಾಶಿಯಿಂದ ನಿಮ್ಮ ರಾಶಿಗೆ ಅಂಗಾರಕ ಗ್ರಹನ ಸಂಚಾರವಿದೆ. ಹಾಗೆ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿದ್ದು ಶನಿ ಭಗವಂತ ಮೀನ ರಾಶಿಯಲ್ಲಿ ಹಿಮ್ಮುಖ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮ ಮಿಥುನ ರಾಶಿಯವರು ಹೇಗಿದೆ ಫಲಾಫಲಗಳನ್ನು ನೋಡೋದಾದರೆ, ಈ ಗುರುವಿನ ಅನುಗ್ರಹದಿಂದ ಮತ್ತು ಅಂಗಾರಕ ಗ್ರಹನ ಮಂಗಳ ಗ್ರಹನ ಅನುಗ್ರಹದಿಂದ ನಿಮಗೆ ಉಚ್ಚ ಸ್ಥಾನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಅತ್ಯುನ್ನತವಾಗಿ ನಡೆಯುವಂಥ ತಿಂಗಳು ಆಗಸ್ಟ್ ತಿಂಗಳು. ನಿಮಗೆ ಮೊದಲಿಗೆ ಉದ್ಯೋಗ ನೋಡೋದಾದರೆ ಮೇಲಧಿಕಾರಿಗಳಿಂದ ಪ್ರಶಂಸೆ, ಪ್ರಮೋಷನ್ ಸಿಗ್ತಕ್ಕಂಥದ್ದು, ಮತ್ತು ಎಲ್ಲವೂ ನಿಮಗೆ ಉದ್ಯೋಗದಲ್ಲಿ ನೀವು ಹಳೆ ಕೆಲಸ ಏನೇನು ನಿಂತೋಗಿರುತ್ತೆ ಎಲ್ಲ ಕೆಲಸ ಕಾರ್ಯಗಳು ಉದ್ಯೋಗದಲ್ಲಿ ನಿಮಗೆ ವ್ಯಾಪಾರದಲ್ಲಿ ಅನುಕೂಲ ಆಗ್ತದೆ. ಇನ್ನು ವ್ಯಾಪಾರ ಕ್ಷೇತ್ರವನ್ನು ನೋಡೋದಾದರೆ ವ್ಯಾಪಾರ ಕ್ಷೇತ್ರದಲ್ಲಿ ಹೂಡಿಕೆಗಳಿಂದ ಲಾಭ ಸಿಗುತ್ತದೆ. ಮತ್ತು ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಅದೃಷ್ಟ ಅಂದರೆ ಹಠಾತ್ತಾಗಿ ನಿಮಗೆ ಅಂದ್ಕೊಂಡೇ ಇರಲ್ಲ ನೀವು ಆ ಲಾಭ ನಿಮಗೆ ಸಿಗ್ತಕ್ಕಂಥದ್ದು ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಗೆ ಆಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ನೋಡೋದಾಗಿ ಹಣಕಾಸಿನ ಸ್ಥಿತಿ ಸದೃಢವಾಗಿರ್ತದೆ. ಹಳೆ ಸಾಲ ಮರುಪಾವತಿ ಆಗ್ತಕ್ಕಂಥದ್ದು ಎಲ್ಲವಾಗುತ್ತೆ. ಆದರೂ ಕೂಡ ನಿಮಗೆ ಉಳಿತಾಯದ ಕಡೆ ಸ್ವಲ್ಪ ಮಿಥುನ ರಾಶಿಯವರು ಗಮನ ಕೊಡಬೇಕಾಗತ್ತೆ. ಆಗಸ್ಟ್ ತಿಂಗಳು ದುಂದು ವೆಚ್ಚವನ್ನು ಸ್ವಲ್ಪ ಕಮ್ಮಿ ಮಾಡಿ, ಹಣ ಇದೆ ಅಂತ ಹೇಳಿ ದುಂದು ವೆಚ್ಚ ಮಾಡೋದಲ್ಲ, ಸ್ವಲ್ಪ ಹಣಕಾಸಿನ ಸ್ಥಿತಿ ಸದೃಢ ಆಗಬೇಕು ಅಂದರೆ ಉಳಿತಾಯದ ಕಡೆ ಗಮನವನ್ನು ಮಾಡಿ. ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಆರೋಗ್ಯ ಕೂಡ ಸದೃಢವಾಗಿದ್ದೀರಿ, ಆದರೆ ಜೀರ್ಣಕ್ರಿಯೆಗೆ ಸಂಬಂಧವಾಗಿರ್ತಕ್ಕಂಥ ಕಾಯಿಲೆಗಳಿಂದ ನರಳುತ್ತೀರಿ. ಹಾಗಾಗಿ ಪರಿಶುದ್ಧವಾಗಿರ್ತಕ್ಕಂಥ ಆಹಾರ ತಿಂತಕ್ಕಂಥದ್ದು, ಕ್ರಮಬದ್ಧವಾಗಿ ತಿಂತಕ್ಕಂಥದ್ದು, ಅಂದರೆ ನಾವು ಯಾವಾಗೋ ತಿನ್ನೋದು ಬಫೆ ಸಿಸ್ಟಮಲ್ಲಿ ತಿಂತಕ್ಕಂಥದ್ದು ಸಮಯ ಇರಲ್ಲ, ಅವೆಲ್ಲ ಮಾಡೋದ್ರಿಂದ ನಿಮಗೆ ಆರೋಗ್ಯನ ಕೆಡಿಸ್ಕೊತೀರಿ. ಹಾಗಾಗಿ ಆಹಾರವನ್ನು ಕ್ರಮಬದ್ಧವಾಗಿ ಶುದ್ಧವಾಗಿ ತಿಂತಕ್ಕಂಥ ಅಭ್ಯಾಸವನ್ನು ಮಾಡಿ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದರೆ ಅತ್ಯುನ್ನತವಾಗಿರ್ತಕ್ಕಂಥ ಮಾಸ ಆಗ್ತದೆ, ಅಂದರೆ ತಿಂಗಳಾಗ್ತದೆ ಆಗಸ್ಟ್ ತಿಂಗಳು ಮಿಥುನ ರಾಶಿಯವರಿಗೆ. ಇನ್ನು ಹೆಚ್ಚಿನ ಪರಿಹಾರ ಬೇಕು ನಿಮಗೆ ಅನ್ನೋದಾದರೆ, ಶನಿವಾರದ ದಿವಸ ಭಗವಂತ ಶನೇಶ್ವರನಿಗೆ ಎಳ್ಳೆಣ್ಣೆ ದಾನವನ್ನು ಮಾಡ್ತಕ್ಕಂಥದ್ದು, ಮಂಗಳವಾರದ ದಿವಸ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರಿಗೆ ಸಿಹಿ ದಾನವನ್ನು ಮಾಡ್ತಕ್ಕಂಥದ್ದು ಮಾಡಿ. ಮನೋಕಾರಕನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ನಿಮ್ಮೆಲ್ಲ ಕೆಲಸ ಕಾರ್ಯವನ್ನು ಅನುಕೂಲಕರವಾಗಿ ಮಾಡಿಕೊಡ್ತಾನೆ. ಒಳ್ಳೆಯದಾಗಲಿ, ಶುಭವಾಗಿ.